ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯೋ ನೀರಿನ ಬಳಕೆ ಬಗ್ಗೆ ಗ್ರಾಮಸ್ಥರಿಗೆ ಜಾಗೃತಿ ಕರೆ. ವೇಸ್ಟ್ ಮಾಡಬಾರದು ನೀರುಗಳನ್ನ. ಸಾರ್ವಜನಿಕರು ಗಾಡಿಗಳು ಕಾರ್ ದಿನ ತೊಳಿಬಾರದು. ಬೇಸಿಗೆ ತಾಪಮಾನ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರ ಸ್ವರೂಪ ಪಡೆದುಕೊಳ್ಳಬಾರದು ಎಂದು ಮುಂದಾಲೋಚನೆಯಲ್ಲಿ ಗ್ರಾಮಸ್ಥರಿಗೆ ನೀರಿನ ವ್ಯಯದ ಬಗ್ಗೆ ಅರಿವು ಮೂಡಿಸಲಾಗಿತ್ತು. ಭೂಗರ್ಭ ಜಲಮಟ್ಟ ಕುಸಿತ, ಮಳೆಯ ಕೊರತೆ ಹಾಗೂ ನೀರಿನ ಅಸಮರ್ಪಕ ಬಳಕೆ ಇವುಗಳ ಪರಿಣಾಮವಾಗಿ ಗ್ರಾಮದಲ್ಲಿನ ಬಾವಿಗಳು, ಕೊಳವೆ ಬಾವಿಗಳು, ನೀರಿನ ಟ್ಯಾಂಕ್ಗಳು ಶೀಘ್ರವಾಗಿ ಒಣಗುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಕ್ಷಾಮ ಉಂಟಾದರೆ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ಬೆಳಿಗ್ಗೆ ಮತ್ತು ಸಂಜೆ ಗಂಟೆಗಳ ಕಾಲ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮಹಿಳೆಯರು ಮತ್ತು ವೃದ್ಧರು ದೂರದೂರಿಗೆ ತೆರಳಿ ನೀರು ತರುವಂತಹ ಕಷ್ಟ ಅನುಭವಿಸಬೇಕಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನೀರಿನ ಸಮರ್ಪಕ ನಿರ್ವಹಣೆ ಹಾಗೂ ಸಂರಕ್ಷಣೆಗೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಿಗೆ ಕೆಳಗಿನ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿ ಜಾಗೃತಿ ಮೂಡಿಸಲಾಗಿದೆ. ಕುಡಿಯುವ ನೀರು ಸಂರಕ್ಷಣೆಗೆ ಮುಖ್ಯ ಸೂಚನೆಗಳು. ಕುಡಿಯುವ ನೀರನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರದು. ಪ್ರತಿಯೊಂದು ಹನಿ ಜೀವದಂತೆಯೇ ಅಮೂಲ್ಯವಾಗಿದೆ. ಮನೆ ಬಳಕೆಯಲ್ಲಿ ನೀರನ್ನು ಮಿತವಾಗಿ ಬಳಸಬೇಕು. ಅನಗತ್ಯವಾಗಿ ಕೊಳವೆಗಳನ್ನು ತೆರೆದಿಟ್ಟು ನೀರು ಹರಿಯಲು ಬಿಡಬಾರದು. ವಾಹನ ತೊಳೆಯುವುದು, ಮನೆ ಮುಂದೆ ನೀರು ಎರಚುವುದು, ರಸ್ತೆ ಸ್ವಚ್ಛತೆಗೆ ಹೆಚ್ಚಿನ ನೀರು ಬಳಸುವುದು ಮುಂತಾದ ಅನಾವಶ್ಯಕ ಚಟುವಟಿಕೆಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಬೇಕು. ತೋಟಗಳಿಗೆ ಅಥವಾ ಕೃಷಿಗೆ ಕುಡಿಯುವ ನೀರನ್ನು ಬಳಸದೆ ಮಳೆ ನೀರು ಅಥವಾ ಮರುಬಳಕೆ ನೀರನ್ನು ಬಳಸುವ ಪರ್ಯಾಯ ಕ್ರಮಗಳನ್ನು ಅನುಸರಿಸಬೇಕು. ಕೊಳವೆ, ಪೈಪ್ಗಳು, ಟ್ಯಾಂಕ್ಗಳಲ್ಲಿ ಲೀಕೇಜ್ ಕಂಡುಬಂದಲ್ಲಿ ತಕ್ಷಣ ಸರಿಪಡಿಸಿ ನೀರಿನ ನಷ್ಟವನ್ನು ತಡೆಯಬೇಕು. ಪ್ರತಿಯೊಂದು ಮನೆಯಲ್ಲೂ ಮಳೆ ನೀರು ಸಂಗ್ರಹಣೆ, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದು ಕಡ್ಡಾಯಗೊಳಿಸಬೇಕು. ಗ್ರಾಮದಲ್ಲಿರುವ ಸಾರ್ವಜನಿಕ ನೀರಿನ ಮೂಲಗಳನ್ನು ಬಾವಿ, ಕೆರೆ, ಟ್ಯಾಂಕ್ ಸಂರಕ್ಷಿಸಿ ಅವುಗಳನ್ನು ಅಶುದ್ಧಗೊಳಿಸದಂತೆ ನೋಡಿಕೊಳ್ಳಬೇಕು. ನೀರಿನ ಬಳಕೆ ಕುರಿತು ಕುಟುಂಬ ಮಟ್ಟದಲ್ಲಿ ನಿಯಂತ್ರಣ ಮತ್ತು ಯೋಜನೆ ರೂಪಿಸಿ ಮಕ್ಕಳಿಗೂ ಯುವಕರಿಗೂ ನೀರಿನ ಮಹತ್ವ ತಿಳಿಸಿ ಜವಾಬ್ದಾರಿ ಬೆಳೆಸಬೇಕು. ಅನಗತ್ಯವಾಗಿ ಹರಿಯ ಬಿಡುವುದನ್ನು ತಕ್ಷಣ ನಿಲ್ಲಿಸಬೇಕು. ತೋಟಗಳಿಗೆ ಕುಡಿಯುವ ನೀರನ್ನು ಬಳಸದೆ ವ್ಯವಸ್ಥೆಗಳನ್ನು ಅನುಸರಿಸಬೇಕು. ಕೊಳವೆ ಪೈಪ್ಗಳಲ್ಲಿ ಲೀಕೇಜ್ ಕಂಡುಬರುವುದನ್ನು ತಕ್ಷಣ ಸರಿಪಡಿಸಿ ನೀರಿನ ನಷ್ಟ ತಪ್ಪಿಸಬೇಕು. ಮಳೆ ನೀರನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪದ್ಧತಿಯನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಈಗ ನೀರು ಸುಮ್ಮನೆ ವೇಸ್ಟ್ ಮಾಡಬಾರ್ದು. ಕುಡಿಯೋ ನೀರು ಮನೆಗೆ ಎಷ್ಟು ಬಳಸ್ಬೇಕು ಅಷ್ಟೇ ಬಳಸ್ಬೇಕು. ಸುಮ್ಮನೆ ಆನ್ ಮಾಡಿ ಬಿಟ್ಬಿಡ್ತಾರೆ. ಆಮೇಲೆ ಹಿತ್ತಲಲ್ಲಿ ಗಿಡಗಳಿಗೆ ಹಾಕ್ಬಾರ್ದು. ಇವಾಗ ಮಳೆ ಬರತಕ್ಕ ನೀರು ಭಾಳ ಇಂಪಾರ್ಟೆಂಟ್. ದಯವಿಟ್ಟು ನಮ್ಮ ಗ್ರಾಮಸ್ಥರು, ಚಿನ್ನಹಳ್ಳಿಯರು ನೀರುಗಳ ಮಿತ ಬಳಸಬೇಕು. ಕುಡಿಯೋ ನೀರು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬಾರ್ದು. ಪ್ರತಿಯೊಂದು ಹನಿನೂ ಅಮೂಲ್ಯ. ಮನೆ ಬಳಕೆ ನೀರು ಇದು ಮಾತ್ರ ಬಳಸಬೇಕು. ವಾಹನ ತೊಳೆಯೋದು, ಕಾರ್ ತೊಳೆಯೋದು ದಿನ ಮಾಡಬಾರ್ದು. ಅದು ಇತಿಮಿತಿ ಮಾಡಬೇಕು. ಕೊಳವೆ ಪೈಪ್ಗಳು ಆಮೇಲೆ ಸುಮ್ಮನೆ ಮುರಿದೋ ಇರ್ತದೆ. ಆಮೇಲೆ ನೀರು ಹೋಗ್ತಾ ಇರ್ತಾರೆ, ನೋಡ್ಬಿಟ್ಟು ನಿಲ್ಲಿಸಿ ಸ್ಟಾಪ್ ಮಾಡ್ಬೇಕಲ್ಲ. ಆಮೇಲೆ ಏನೇ ಆದರೂ ಕ್ಲೀನೆಸ್ ಇಟ್ಕೊಬೇಕು. ನೀರೆಲ್ಲ ಗಲೀಜು ಮಾಡಿ ಸುಮ್ಮನೆ ಹಾಳು ಮಾಡ್ತಾರೆ. ಅದೆಲ್ಲ ಇಟ್ಕೊಂಬಾರ್ದು. ಗ್ರಾಮಸ್ಥರು ಏನಾದರೂ ಎಲ್ಲ ಸಂರಕ್ಷಣೆಯಾಗಿ ನೋಡ್ಕೊಬೇಕು. ಅಕ್ಕಪಕ್ಕ ಮನೆಯವರಿಗೆ, ಗ್ರಾಮಸ್ಥರಿಗೆ ನೀವು ಮನವರಿಕೆ ಮಾಡಿ, ಜಾಗೃತಿ ಮಾಡಿ. ಆಮೇಲೆ ಆದಷ್ಟು ನೋಡ್ರಿ, ನೀವು ಅಕ್ಕಪಕ್ಕದ ಮನೆಯವರಿಗೆ ಈ ಥರ ನೀರು ವೇಸ್ಟ್ ಮಾಡಬೇಡಿ, ತೋಟಗಳಿಗೆ ಅಕ್ಕಪಕ್ಕದಲ್ಲಿ ಹಾಕೊಂಬೇಡಿ ಅಂತೇಳಿ ಜಾಗೃತಿ ಮೂಡಿಸ್ಬೇಕು. ವೇಸ್ಟ್ ಹೆಂಗಂದ್ರೆ ಮಳೆ ಬರತಕ್ಕ ನೀರುಗಳು ವೇಸ್ಟ್ ಮಾಡಬಾರ್ದು. ನೀರುಗಳನ್ನ ಸಾರ್ವಜನಿಕರು ಇದನ್ನೆಲ್ಲರೂ ನೋಡ್ಕೊಂಡು ಕಾಪಾಡಬೇಕು. ಮಳೆ ಬರತಕ್ಕ ಇಷ್ಟು ಕಾರ್ಯಗಳನ್ನು ಗ್ರಾಮಸ್ಥರೆಲ್ಲರೂ ಕೂಡಲೇ ಅನುಸರಿಸಬೇಕಾಗಿ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ಕೇಳಿಕೊಳ್ಳುತ್ತದೆ. ಜೊತೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಶಾಲೆಗಳು, ಯುವಕ ಸಂಘಗಳು ಹಾಗೂ ಮಹಿಳಾ ಸಂಘಗಳ ಮೂಲಕ ನೀರಿನ ಸಂರಕ್ಷಣೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಯೋಜನೆ ರೂಪಿಸಲಾಗಿದೆ.
ಮಕ್ಕಳಿಗೆ ಬಾಲ್ಯದಿಂದಲೇ ನೀರಿನ ಮಹತ್ವ ತಿಳಿಸುವುದು ಮತ್ತು ಭವಿಷ್ಯದ ಪೀಳಿಗೆಗೆ ನೀರಿನ ಮೌಲ್ಯ ಅರಿವು ಮೂಡಿಸುವುದು ಅತ್ಯಂತ ಮುಖ್ಯವಾಗಿದೆ. ನಾವು ಇಂದು ನೀರನ್ನು ಉಳಿಸದಿದ್ದರೆ ನಾಳೆ ಒಂದು ಹನಿ ನೀರಿಗಾಗಿ ಹೋರಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಚಿನ್ನಹಳ್ಳಿ ಗ್ರಾಮಸ್ಥರೆಲ್ಲರೂ ಒಂದಾಗಿ ಈ ಮೇಲಿನ ಜಾಗೃತಾ ಅಂಶಗಳನ್ನು ಪಾಲಿಸಬೇಕೆಂದು ಮನವಿ ಮಾಡಿದ್ದಾರೆ. ನೀರು ಎಂಬುದು ಪ್ರಕೃತಿ ನೀಡಿದ ಅಮೂಲ್ಯ ಸಂಪತ್ತು. ಅದನ್ನು ಸಂರಕ್ಷಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಚಿನ್ನಹಳ್ಳಿ ಗ್ರಾಮಸ್ಥರೆಲ್ಲರೂ ಸಹಕಾರ ನೀಡಿದಲ್ಲಿ ಮಾತ್ರ ಈ ನೀರಿನ ಸಂಕಷ್ಟವನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯ. ಜಾಗೃತಿ, ನಿಯಂತ್ರಣ ಮತ್ತು ಜವಾಬ್ದಾರಿ ಈ ಮೂರೂ ಒಂದಾಗಿ ಬಂದಾಗ ಮಾತ್ರ ನೀರಿನ ಭವಿಷ್ಯ ಸುರಕ್ಷಿತವಾಗುತ್ತದೆ. ನೀರನ್ನು ಉಳಿಸಿ, ಜೀವನವನ್ನು ಉಳಿಸಿ. ಈ ಜಾಗೃತಿ ಕಾರ್ಯಕ್ರಮ ಹಾಗೂ ಸುದ್ದಿಯ ಪ್ರಾಯೋಜಕರು ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ. ಗ್ರಾಮಸ್ಥರಲ್ಲಿ ಮನವಿ, ನೀರನ್ನು ಮಿತವಾಗಿ ಬಳಸಿ, ಜೀವನವನ್ನು ಉಳಿಸಿ. ಇದು AR ನ್ಯೂಸ್ ಚಾನೆಲ್ ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ. ಈ ರೀತಿಯ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.